ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಡೇ ಮಾರ್ನಿಂಗಿಂದನೇ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಓಕೆ, ಸೊ ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೊತ್ತನ ಕೆಲಸ ಆಯಿತು. 6 o'clock ಎದ್ದು ಇವರಿಗೆ ರೆಡಿ ಮಾಡಿ ಟಿಫಿನ್ ರೆಡಿ ಮಾಡಿ ಕಳಿಸೋ ಅಷ್ಟೊತ್ತಿಗೆ 9:30 ಆಗಿಬಿಡುತ್ತೆ. ಇನ್ನು 9:30 ತನಕ ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡಿರ್ತೀವಿ. ನಮಗೋಸ್ಕರ ಸ್ವಲ್ಪ ಟೈಮ್ ಬೇಕಲ್ಲ, ಹಾಗಾಗಿ ಒಂದು ಕಪ್ ಟೀ ಕುಡಿದ್ರೆ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಆ ಟೈಮ್ನಲ್ಲೇ ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಇನ್ನು ಮಿಕ್ಕಿರೋ ಟೈಮ್ನಲ್ಲಿ ರೆಸ್ಟ್ ಮಾಡೋಕ್ಕಾಗಲ್ಲ. ಇನ್ನು ಅದರ್ ದೆನ್ ಕೆಲಸ ಅಂತಂದರೆ 1 o'clock ತನಕ ಕೆಲಸ ಆಗುತ್ತೆ. ಹಾಗಾಗಿ ಇನ್ನು ಮನೆ ಕೆಲಸ, ಕ್ಲೀನಿಂಗ್ ಕೆಲಸ ಎಲ್ಲ ಸಿಕ್ಕಾಪಟ್ಟೆ ಇದೆ. ಅದು ನೋಡಿ ನನಗಂತೂ ಎದೆ ಜಲ್ ಅಂದ್ಬಿಡ್ತು. ಇನ್ನು ಯಾವಾಗ ಮಾಡಬೇಕಪ್ಪ ಇದು ಎಲ್ಲ ಅಂದ್ಕೊಂಡು ಸ್ವಲ್ಪ ಹೊತ್ತು ಟೀ ಕುಡಿದ್ರೆ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಅದಾದಮೇಲೆ ಸ್ವಲ್ಪ ಎನರ್ಜಿ ಬರುತ್ತೆ, ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬೆಳಗ್ಗೆ ಮಾರ್ನಿಂಗ್ 6 o'clock ಎದ್ದಿರ್ತೀನಲ್ಲ, ಮನೆ ಎಲ್ಲ ಸಿಕ್ಕಾಪಟ್ಟೆ ಗಲೀಜಾಗಿಬಿಟ್ಟಿರುತ್ತೆ. ಬಟ್ಟೆ, ಶೂಸು, ಬ್ಯಾಗು, ಅದು ಬುಕ್ಸು ಅಂದ್ಕೊಂಡು ಎಲ್ಲಿ ಬೇಕಲ್ಲಿ ಬಿಸಾಕಿರ್ತಾರೆ. ಅದೆಲ್ಲ ಒಂದು ಕಡೆ ಒಯ್ದು ಎತ್ತಿಡಬೇಕಲ್ಲ. ಹಾಗಾಗಿ ಆ ಕೆಲಸನ ನೋಡಿ ನನಗಂತೂ ಶಾಕ್ ಆಗಿಬಿಡ್ತು. ಇನ್ನು ಸ್ನಾನ ಮುಗಿಸ್ಕೊಂಡು ಟಿಫಿನ್ ಮಾಡಿಕೊಂಡು ಇವತ್ತು ಊರಿಗೆ ಹೊರಡಬೇಕು ಅಂತ ಅಂದ್ಕೊಂಡೆ. ಹಾಗಾಗಿ ಪ್ಲ್ಯಾನ್ ಮಾಡಿಕೊಂಡೆ. ಈ ಪ್ಲ್ಯಾನ್ ಬಂದುಬಿಟ್ಟು ಸಡನ್ನಾಗಿ ಫಿಕ್ಸ್ ಆಗಿರೋದು. ಇದು ಆಮೇಲೆ ಊರಲ್ಲಿ ಸ್ವಲ್ಪ ಕೆಲಸ ಇದೆ ಆ್ಯಂಡ್ ಹಾಗಾಗಿ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡೆ. ಇನ್ನು 5 o'clock ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಮಕ್ಕಳು ಸ್ಕೂಲಿಂದ ಬರಬೇಕಲ್ಲ, ಬಂದು ಅವ್ರನ್ನ ರೆಡಿ ಮಾಡಿ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗೆ ಸ್ಯಾಟರ್ಡೇ ಆಗಿರೋದ್ರಿಂದ ಇವತ್ತು 3 o'clock ಬರ್ತಾರೆ. ಅಷ್ಟೋ ತನಕ ಏನು ಮಾಡೋದು ಅಂತ ಅಂದ್ಕೊಂಡು ಸೊ ನಾನು ಭಾಳ ದಿನದಿಂದ ಅಂದ್ಕೊಳ್ತಾ ಇದ್ದೆ ಹೇರ್ ಕಟಿಂಗ್ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು. ಹಾಗಾಗಿ ಇವತ್ತು ಟೈಮ್ ಇದೆ ಅಂಥೇಳಿ ಹೇರ್ ಕಟಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಸಲೂನಿಗೆ ಹೋಗಿದ್ದೆ. ಹಾಗೆ ಈ ಸಲೂನ್ ಹೆಸರು ಬಂದುಬಿಟ್ಟು ಆಕಾಶ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ. ಇದು ನಾನು ಸೆಕೆಂಡ್ ಟೈಮ್ ಅಂತ ಹೇಳ್ಬೋದು. ತುಂಬ ಎಕ್ಸ್ಪೀರಿಯೆನ್ಸ್ ಅವರಿಗೆ ಆಗಿದೆಯಲ್ಲ, ಹಾಗಾಗಿ ಸಖತ್ತಾಗಿ ಮಾಡ್ತಾರೆ. ನೋಡೋಣ ಇವತ್ತು ಯಾವ ಥರ ಹೇರ್ ಸ್ಟೈಲ್ ನಾನು ಮಾಡಿಸ್ಕೋತೀನಿ ಇವ್ರ ಕೈಯಿಂದ ಅಂತ ಅಂದ್ಕೊಂಡೆ. ಹಾಗೆ ಇನ್ನೊಂದು ಏನು ಗೊತ್ತಾ, ಎಲ್ಲಾದರೂ ಹೋಗಬೇಕು ಅಂದರೆ ಒಂದು ಕಂಪ್ಲೀಟಾಗಿ ಇಂಗ್ಲೀಷ್ ಬರಬೇಕು, ಇಲ್ಲವಾದರೆ ಕಂಪ್ಲೀಟಾಗಿ ಹಿಂದಿ ಬರಬೇಕು. ಇನ್ನು ಅರ್ಧಂಬರ್ಧ ಲ್ಯಾಂಗ್ವೇಜ್ ಕಲ್ತ್ರಂತೂ ಸಿಕ್ಕಾಪಟ್ಟೆ ಟೆನ್ಷನ್ನು. ಅವರಿಗೆ ನಾವೊಂದು ಹೇಳ್ತೀವಿ, ಅವರೊಂದು ಅರ್ಥ ಮಾಡ್ಕೋತಾರೆ. ಇನ್ನೊಂದು ಕನ್ನಡ ಅಷ್ಟೊಂದು ಬರಲ್ಲ ಅಂತ ಅನ್ಕೋತೀನಿ. ಹಾಗಾಗಿ ಕನ್ನಡದಲ್ಲಿ ಹೇಳೋದಕ್ಕೆ ಟ್ರೈ ಮಾಡಿದೆ. ಕನ್ನಡನೂ ಕೂಡ ಅಷ್ಟೊಂದು ಅವರಿಗೆ ಅರ್ಥ ಆಗಲಿಲ್ಲ. ಆ್ಯಂಡ್ ಹಿಂದಿದಲ್ಲೂ ಕೂಡ ಹೇಳಿದೆ. ಹಿಂದಿಯಲ್ಲಿ ಕೆಲವೊಂದು ವರ್ಡ್ಸ್ಗಳು ನನಗೆ ಗೊತ್ತಿಲ್ಲ ಅಲ್ವಾ, ಕನ್ನಡದಲ್ಲಿ ಮಾತಾಡಿದಾಗೆ ಹಿಂದಿಯಲ್ಲಿ ಮಾತಾಡಬೇಕಲ್ಲ. ಹಾಗಾಗಿ ಸ್ವಲ್ಪ ಓಕೆ ಅಂತ ಅನ್ನಿಸ್ತು. ಅದರಲ್ಲೇ ಮ್ಯಾನೇಜ್ ಮಾಡಿಕೊಂಡು ಕಟಿಂಗ್ ಮಾಡಿಸ್ಕೊಂಬರ್ತೀನಿ. ಬಟ್ ಆಲ್ಮೋಸ್ಟ್ ಮ್ಯಾನೇಜ್ ಮಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ನಮ್ಮ ಕನ್ನಡಕ್ಕೆ ಟ್ರಾನ್ಸ್ಫರ್ ಮಾಡಿದ್ರೆ ಆ ಥರ ಲ್ಯಾಂಗ್ವೇಜ್ ಬರಲ್ಲ. ಆ್ಯಂಡ್ ಅವ್ರ ಜೊತೆ ಎಂಜಾಯ್ ಮಾಡಿದೆ. ಇನ್ನೊಂದು ಏನು ಗೊತ್ತಾ, ಎಂಜಾಯ್ ಅಂದರೆ ಅವರು ಕಂಪ್ಲೀಟಾಗಿ ತಾವು ಎಲ್ಲಿ ವರ್ಕ್ ಮಾಡಿದ್ದಾರೆ, ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಆಯಿತು, ಆಮೇಲೆ ಅದೆಲ್ಲ ಕಂಪ್ಲೀಟಾಗಿ ಕೇಳಿದೆ ನಾನು. ಯಾಕಂದರೆ ಎಕ್ಸ್ಪೀರಿಯೆನ್ಸ್ ಆದರೆ ಅದು ಏನು ಹೇಳ್ತೀವಿ, ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದರೆ ಫಸ್ಟ್ ಟೈಮ್ ಕಲಿಯೋರು ಈ ಥರ ಬರ್ತಾ ಇರ್ತಾರಲ್ವ, ಸ್ವಲ್ಪ ಅವ್ರ ಹತ್ರ ಹೇರ್ಸ್ ಕೊಡೋದು ಸ್ವಲ್ಪ ಭಯ ಆಗುತ್ತೆ. ಯಾಕಂದರೆ ಕಷ್ಟಪಟ್ಟು ಇಷ್ಟಪಟ್ಟು ಪ್ರೀತಿಯಿಂದ ಬೆಳೆಸಿರುವಂಥ ಹೇರು ಸಡನ್ನಾಗಿ ಬೇರೆ ಯಾರ ಕೈಯಾಗಾದರೂ ಕೊಟ್ವಿ ಅಂತಂದರೆ ಸ್ವಲ್ಪ ಡೇಂಜರ್ ಅಂತ ಅಂದ್ಕೋತೀನಿ. ಯಾಕಂದರೆ ಸಡನ್ನಾಗಿ ಗ್ರೋ ಆಗದೆ ಇರೋವಂಥ ಹೇರ್ಸ್ಗಳು ಕೊಟ್ಟರೆ ಅಂತೆ ಸ್ವಲ್ಪ ಟೆನ್ಷನ್ ಆಗಿಬಿಡುತ್ತೆ. ಓಕೆನಾ, ಅವರಿಗೆ ತುಂಬ ಗೊತ್ತಿದೆ ಅಲ್ವಾ ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಒಂದು ಸ್ವಲ್ಪ ವಾಶ್ ಮಾಡಿದ್ರು. ಅದಾದಮೇಲೆ ಒಂದು ಆಯಿಲ್ ಹಾಕಿ ಸ್ವಲ್ಪ ಹೊತ್ತು ಒಂದು 15 ಮಿನಿಟ್ಸ್ ತನಕ ಬಿಡಬೇಕಂತ. ಯಾಕಂದರೆ ಹೇರ್ ಸಾಫ್ಟ್ ಆ್ಯಂಡ್ ಸ್ಮೂತ್ ಸಿಲ್ಕಿ ಆಗುತ್ತೆ, ಆಮೇಲೆ ಶೈನಿಂಗ್ ಬರುತ್ತೆ ಅಂತೆ. ಅದನ್ನು ಹಾಕಿ 15 ನಿಮಿಷ ಕೂರಕ್ಕೆ ಹೇಳಿದ್ರು. ಹಾಗೆ ಕೂತಿದ್ದೀನಿ. ಪ್ರತಿ ಸರ್ತಿ ನನಗೆ ಇಲ್ಲಿ ಹಾಟ್ ವಾಟರ್ ಯೂಸ್ ಮಾಡ್ತಾಯಿದ್ರು. ಇವಾಗ ಸ್ವಲ್ಪ ಕೋಲ್ಡ್ ವಾಟರ್ ಯೂಸ್ ಮಾಡಿದ್ದಾರೆ. ಯಾಕೆಂದರೆ ಲೈಟ್ ಏನೋ ಇರಲಿಲ್ವಂತೆ, ಹಾಗಾಗಿ ಕೋಲ್ಡ್ ವಾಟರ್ ಯೂಸ್ ಮಾಡಿದ್ರು. ಅಂದರೆ ನಾರ್ಮಲಾಗಿ ವಾಶ್ ಮಾಡ್ಕೊಳ್ಳೋರು ನೀವು ಸ್ವಲ್ಪ ಹಾಟ್ ವಾಟರ್ ಯೂಸ್ ಮಾಡಿ, ಸ್ವಲ್ಪ ಮೀಡಿಯಮ್ ಇರಬೇಕಷ್ಟೆ. ಹಾಗಾಗಿ ಕೋಲ್ಡ್ ವಾಟರ್ ಆದರೂ ಕೂಡ ಪರವಾಗಿಲ್ಲ. ಕೋಲ್ಡ್ ವಾಟರಿಂದ ಸ್ಕಿನ್ನು ತುಂಬಾ ಚೆನ್ನಾಗಾಗುತ್ತೆ. ಹೇರ್ಸ್ ಆಗಿರ್ಬೋದು, ಆಮೇಲೆ ತಲೆ ಡ್ಯಾಂಡ್ರಫ್ ಆಗಿರ್ಬೋದು, ಸ್ವಲ್ಪ ಆಲ್ಮೋಸ್ಟ್ ಕ್ಲೀನ್ ಆಗುತ್ತೆ. ಓಕೆನಾ, ಇನ್ನು ಕಂಪ್ಲೀಟಾಗಿ ವಾಶ್ ಆಯಿತು. ಅದಾದಮೇಲೆ ಚೆನ್ನಾಗಿ ಮಸಾಜ್ ಮಾಡುವಾಗ ನಿದ್ದೆ ಅಂತೂ ಬರ್ತಾಯಿತ್ತು ನನಗೆ ಸಖತ್ತಾಗಿ. ಹಾಗಾಗಿ ಇವಾಗ ಕಟಿಂಗ್ ಮಾಡಿಸ್ಕೊತಾ ಇದ್ದೀನಿ. ತುಂಬ ಒಂದು ಕಡೆ ಸಂಕಟ ಆಗ್ತಾಯಿದೆ. ನಾನು ಅಂದ್ಕೊಂಡಿರೋ ಥರ ಬರುತ್ತೋ ಇಲ್ವೋ ಹೇಗೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಕೂಡ ಯು ಶೇಪು, ಸ್ಟ್ರೇಟ್ ಕಟ್ಟು, ಆಮೇಲೆ ಇದನ್ನೇ ಮಾಡಿಸ್ಕೊಂಡಿದ್ದೀನಿ.
ಆಮೇಲೆ ಈ ಬಟರ್ಫ್ಲೈ ಕಟ್ಟು, ಸ್ಟೆಪ್ ಕಟ್ಟು, ಆಮೇಲೆ ಸಿಕ್ಕಾಪಟ್ಟೆ ಕಟ್ಟಿಂಗ್ಸ್ ಇದೆ, ಅವು ಏನೂ ಮಾಡ್ಕೊಂಡಿಲ್ಲ. ಯಾಕಂದರೆ ಲೆಂತ್ ಹೇರ್ ಇರೋದ್ರಿಂದ ಸ್ವಲ್ಪ ಭಯ ಆಗಿ ನಾನು ಯಾರ ಹತ್ರನೂ ಕೂಡ ಹೇರ್ ಕೊಡ್ತಾನೆ ಇರಲಿಲ್ಲ. ಅಂತೂ ಇಂತೂ ತುಂಬಾ ಧೈರ್ಯ ಗಟ್ಟಿ ಮಾಡಿಬಿಟ್ಟು ಈ ಹೇರ್ ಸ್ಟೈಲನ್ನು ಟ್ರೈ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ನನ್ನ ಹೇರ್ ಸ್ಟೈಲ್ ಚೆನ್ನಾಗಾಯಿತು ಅಂದರೆ, ನಿಮಗೂ ಇಷ್ಟ ಆಯಿತು ಅಂದರೆ ನೀವು ಕೂಡ ಟ್ರೈ ಮಾಡಿ. ನಂದು ಚೆನ್ನಾಗಿಲ್ಲ ಅಂತ ಅಂದ್ಕೊಂಡ್ರೆ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು ನನಗೇನು ಅಡ್ವಾಂಟೇಜ್ ಅಂದರೆ ನನ್ನ ಹೇರ್ಸು ಜಲ್ದಿ ಗ್ರೋ ಆಗುತ್ತೆ. ಅದ್ರ ಮೇಲೆ ನಾನು ಸ್ವಲ್ಪ ಟ್ರೈ ಮಾಡ್ತೀನಿ. ಇನ್ನೊಂದು ಏನಂದರೆ, ಸಿಕ್ಕಾಪಟ್ಟೆ ಜನ ನೀವು ಹೇರ್ ಕಟ್ ಮಾಡಬೇಡಿ, ನನಗೆ ಹೊರಗಡೆ ಹೋದಾಗ ಹೇಳೋದು ಅದೊಂದು, ಹೇರ್ ಕಟ್ ಮಾಡಬೇಡಿ, ತುಂಬ ಲೆಂತಿ ಇದೆ, ಚೆನ್ನಾಗಿದೆ ಅಂತೇಳಿ ಹೇಳ್ತಾ ಇರ್ತಾರೆ. ಬಟ್ ಪರವಾಗಿಲ್ಲ. ಇನ್ನೊಂದು ಏನಂದರೆ, ನಮ್ಮ ಏಜು ಸ್ವಲ್ಪ ಮುಗಿಯೋಷ್ಟೊತ್ತಿಗೆ ನಾನು ಸ್ವಲ್ಪ ಕೆಲವೊಂದು ಹೇರ್ ಸ್ಟೈಲ್ಗಳನ್ನು ಟ್ರೈ ಮಾಡಿ ಅದಾದಮೇಲೆ ಬಿಟ್ಟರೆ ತುಂಬ ಚೆನ್ನಾಗಿರುತ್ತಲ್ವ. ಈಗ ವಯಸ್ಸಾದಮೇಲೆ ಹೇರು ಬಿಡೋದಿದ್ದೇ ಇರುತ್ತೆ. ಅವಾಗೆಲ್ಲ ಸ್ಟೈಲ್ ಮಾಡ್ತೀನಿ, ಆ ಥರ ಹೇರ್ ಕಟ್ಟಿಂಗು, ಈ ಥರ ಹೇರ್ ಕಟ್ಟಿಂಗ್ ಮಾಡಿಸ್ಕೋತೀನಿ ಅಂದರೆ ಚೆನ್ನಾಗಿ ಕಾಣಿಸಲ್ಲ. ಇವಾಗ ಚಿಕ್ಕ ಮಕ್ಕಳಿರುವಾಗಲೇ ನಾವು ಒಂದು ಸ್ವಲ್ಪ ಫ್ಯಾಷನಬಲ್ ಆಗಿ ಹೇರ್ ಕಟ್ಟಿಂಗ್ ಮಾಡಿಸಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ. ಆ್ಯಂಡ್ ನಾವು ಕೂಡ ಲೈಫನ್ನು ಲೀಡ್ ಮಾಡುವಾಗ ಎಂಜಾಯ್ ಮಾಡ್ತೀವಿ, ಕಷ್ಟದಿಂದ ಮಾಡೋಕ್ಕಾಗಲ್ಲ. ಆಮೇಲೆ ಎಷ್ಟೋ ಆಸೆಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಅಲ್ಲೇ ಇಟ್ಕೊಂಡು ಬೇರೆಯವ್ರನ್ನ ನೋಡಿ ಖುಷಿ ಪಡೋದಕ್ಕಿಂತ ನಾವು ಸ್ವಲ್ಪ ಆಳದಲ್ಲಿ ಇಳಿದು ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡು ಈ ಡಿಸಿಷನ್ನ ತೊಗೊಂಡೆ. ಇನ್ನು ನನ್ನ ಡಿಸಿಷನ್ನು ನಂದು ಒಂದೇ ಆಗಿರಲ್ಲ, ನಮ್ಮ ಮನೆಯಲ್ಲಿ ಎಲ್ರದ್ದು ಆಗಿರುತ್ತೆ. ಸೊ ನಮ್ಮ ಅಮ್ಮಗೂ ಕೂಡ ಕೇಳ್ತೀನಿ ಹೆಂಗೆ ಅನಿಸುತ್ತೆ ಅಂತೇಳಿ. ಬಿಫೋರ್ ಕೇಳಿರ್ತೀನಿ, ಇಲ್ಲ ಮಮ್ಮಿ ಮಾಡ್ಕೋ ಚೆನ್ನಾಗಿರುತ್ತೆ ಅಂಥೇಳಿ. ಅವಳು ಕೂಡ ನನಗೆ ಸಜೆಷನ್ ಮಾಡ್ತಾಳೆ. ಅವಳದು ತೊಗೊಂಡು ಸಲೂನಿಗೆ ಬಂದು ಒಬ್ಬಳೇ ಬಂದು ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಫೈನಲ್ ಲುಕ್ ನೋಡ್ತಾ ಇದ್ದೀರಲ್ವ, ಹೆಂಗೆ ಕಾಣಿಸ್ತಾ ಇದೆ ನನಗೆ, ನಿಮಗೆ ಸಾಧ್ಯ ಆದರೆ ಕಮೆಂಟ್ ಮಾಡಿ, ಓಕೆನಾ. ನನಗೆ ಹೇಳಬೇಕು ಅಂದರೆ, ನಾನು ಎಕ್ಸ್ಪೆಕ್ಟ್ ಮಾಡಿರೋಕ್ಕಿಂತ ಜಾಸ್ತಿನೇ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅವರಿಗೂ ಕೂಡ ಹೇಳಿದೆ. ಸೊ ಯಾಕಂದರೆ ದುಡ್ಡು ಗೋಸ್ಕರ ಮಾಡೋರು ಬೇರೆ, ಬಟ್ ಮಾಡಬೇಕು ಅಂತ ಇಷ್ಟಪಟ್ಟು ಮಾಡೋರೇ ಬೇರೆ. ಏನೂ ಇಲ್ಲ ಅಂದರೂ ನನಗೆ ಲಾಸ್ಟ್ ಟೈಮ್ ಕಟ್ಟಿಂಗ್ ಮಾಡ್ಕೊಂಡಿದ್ದೆನಲ್ಲ, ಅದಕ್ಕೆ ಒಂದು 40 ಟೈಮ್ ಏನೋ ಅಷ್ಟೇ ತೊಗೊಂಡಿದ್ರು ಅಂತ ಅನಿಸುತ್ತೆ. ಸೊ ಇದಕ್ಕೆ 1.5 ಗಂಟೆ ನಾನು ಕೂತ್ಕೊಂಡಿರೋದು. ಸೊ ಅದಕ್ಕಿಂತ ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು. 1.5 ಗಂಟೆಗಿಂತ ಮೇಲೆ ಜಾಸ್ತಿನೇ ಆಗಿದೆ. ನಾನು ಹೇರ್ ಕಟ್ಟಿಂಗ್ ಮಾಡಿ, ಸೆಟ್ ಮಾಡಿ, ಅದನ್ನು ಹೆಂಗೆ ನನ್ನ ಹೇರ್ ಹೆಂಗೆ ಗ್ರೋ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅವ್ರ ಕಡೆಯಿಂದ ತಿಳ್ಕೊಂಡು ಸೊ ಹೋಗಬೇಕು ಅಂದರೆ ಮಿನಿಮಮ್ ಎಕ್ಸಿಮಮ್ ಅಂತಂದ್ರೂ ನನಗೆ 2 hours ಏನೋ ಹೋಗಿದೆ ಅಂತ ಅನಿಸುತ್ತೆ. ಯಾಕಂದರೆ 10:30 ಬಂದಿದೆ. ಹೊರಡಬೇಕಾದ್ರೆ 1 o'clock ಮೇ ಬಿ ಸಮಥಿಂಗ್ ಏನೋ ಆಗಿತ್ತು ಅಷ್ಟೇ. ಯಾಕಂದರೆ ಎಕ್ಸಾಕ್ಟಾಗಿ ನಿಮ್ಗೆ ಹೇಳಬೇಕು ಅಂದರೆ ಅಷ್ಟು ಗಂಟೆ ತನಕ ಟೈಮ್ ತೊಗೊಂಡಿದ್ರು, ಓಕೆನಾ. ಬೇರೆಯವ್ರ ಕಡೆ ಹೆಂಗೆ ತೊಗೋತಾರೋ ಗೊತ್ತಿಲ್ಲ. ಸ್ವಲ್ಪ ಕೇರ್ಫುಲ್ಲಾಗಿ, ಕೇರಿಂಗಾಗಿ, ಆಮೇಲೆ ಚೆನ್ನಾಗಿ ಮಾತಾಡಿಸ್ಕೊಂಡು ಮಾಡಿದ್ರು. ತುಂಬ ಇಷ್ಟ ಆಯಿತು. ನಿಮಗೂ ಕೂಡ ಹೇಳ್ತಾ ಇದ್ದೀನಿ, ಯಾರಾದರೂ ಗುಲ್ಬರ್ಗ ಸೈಡ್ ಇದ್ದರೆ ಮಾಡಿಸ್ಕೊಳ್ಬೇಕು ಅಂತ ಅಂದ್ಕೊಂಡ್ರೆ, ಬಟ್ ಈ ಸಲೂನ್ ನಾನು ನಿಮಗೆ ಸಜೆಷನ್ ಮಾಡ್ತಾಯಿದ್ದೀನಿ. ಸೊ ಇಲ್ಲೇ ಮಾಡ್ಕೊಳ್ಳಿ, ಓಕೆನಾ. ಸಖತ್ತಾಗಿ ಮಾಡಿಕೊಡ್ತಾರೆ. ನೋಡ್ತಾ ಇದ್ದೀರಲ್ವ ಫೈನಲ್ ಲುಕ್ ಹೆಂಗೆ ಬಂದಿದೆ ಅಂತ. ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಯಿತು, ನನಗೂ ಕೂಡ ಸಖತ್ತಾಗಿ ಇಷ್ಟ ಆಯಿತು. ಎಷ್ಟು ಇಷ್ಟ ಆಯಿತು ಅಂದರೆ ಸೊ ಅದು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಇಷ್ಟ ಆಯಿತು, ಓಕೆನಾ. ಇನ್ನು ಸೆಟ್ಟಿಂಗ್ ಆಗಿರ್ಬೋದು. ಇನ್ನೊಂದು, ಎಲ್ಲ ಹೇರ್ ಕಟ್ ಆದಮೇಲೆ ಅವರು ನಮ್ಮ ಹೇರ್ ಶೈನಿಂಗ್ ಆಗೋದಕ್ಕೆ ಒಂದು ಆಯಿಲನ್ನು ಅಪ್ಲೈ ಮಾಡ್ತಾರೆ. ಅದರಿಂದ ಶೈನಿಂಗ್ ಬರುತ್ತೆ, ಹೊಳೆಯುತ್ತೆ ಹೇರ್ಸು. ಬಟ್ ಆಲ್ಮೋಸ್ಟ್ ನನ್ನ ಹೇರು ಶೈನಿಂಗ್ ಇರೋದ್ರಿಂದ, ಬ್ಲ್ಯಾಕ್ ಇರೋದ್ರಿಂದ ತುಂಬ ಚೆನ್ನಾಗಿದೆ ಹೇರು. ಬಟ್ ಸ್ಮೂತ್ ಇದೆ, ಸಾಫ್ಟ್ ಇದೆ. ತುಂಬ ನೀವು ಕೇರ್ ಮಾಡಬೇಕು ಆ್ಯಂಡ್ ಅಂತ ಹೇಳಿದರು. ಕೆಲವೊಬ್ರದ್ದು ರಫ್ ಇರುತ್ತೆ ಹೇರು, ಆ ಥರ ಇಲ್ಲ ಅಂತ ಹೇಳಿದರು. ಇನ್ನು ಮನೆಗೆ ಹೋದ್ಮೇಲೆ ನಾನು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿತ್ತು. ಇವರು ಹುಡುಗರು ಬಂದಮೇಲೆ ಅವ್ರನ್ನ ರೆಡಿ ಮಾಡಿ ಊಟ ಮುಗಿಸ್ಕೊಂಡು ಹತ್ತತ್ರ ಹೋಗಬೇಕು ಅಂದರೆ 4 o'clock ಏನೋ ಆಗಿತ್ತು. ಇನ್ನು ಆ ಕಡೆಯಿಂದ ನಮ್ಮ ಅಕ್ಕ ಕೂಡ ಊರಿಂದ ಬರ್ತೀನಿ ಅಂತ ಹೇಳಿದ್ಲಲ್ಲ, ಅವಳು ಕೂಡ ಫೋನ್ ಹಚ್ತಾಯಿದ್ವಿ, ಎಲ್ಲಿದ್ದಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಮನೆಗೆ ಹೋಗಿ ಸ್ವಲ್ಪ ನನ್ನದು ಇವಾಗ ಅವರು ಕೂಡ ಹೇರ್ ಸ್ಟೈಲ್ ಮಾಡಿರ್ತಾರಿಲ್ಲ ಅಂತಲ್ಲ, ಬಟ್ ಅದನ್ನು ನಾನು ಈ ಗಾಳಿಯಲ್ಲಿ ಆ ಥರ ತೊಗೊಂಡು ಬರುವಾಗ ಫುಲ್ ಗಾಳಿಗೆಲ್ಲ ಸಿಕ್ಕಾಕೊಂಡು ಬಿದ್ದು ಈ ಥರ ಆಗಿಬಿಡ್ತು ಫೈನಲಿ. ಬಟ್ ಮನೆಗೆ ಹೋದ್ಮೇಲೆ ಸ್ವಲ್ಪ ಒಂದು ಏನು ಹೇಳ್ತೀವಿ, ಬಾಚಣಿಕೆಯಿಂದ ಅವ್ರು ಹೇಳಿರುವಂಥ ಮೆಥಡಲ್ಲಿ ಇಟ್ಕೊಂಡ್ರೆ ಮತ್ತೆ ಸೆಟ್ ಅದೇ ಥರ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಮನೆಗೆ ಹೋದ್ಮೇಲೆ ಬಾಚಣಿಕೆಯಿಂದ ಸೆಟ್ಟಿಂಗ್ ಮಾಡ್ಕೋಬೇಕು. ಗಾಳಿ ಅಂತೂ ಇಷ್ಟಿತ್ತು, ಸಿಕ್ಕಾಪಟ್ಟೆ ಇತ್ತು. ಈ ಮಧ್ಯ ಗಾಳಿ ನನ್ನ ಹೇರ್ಸು ಸೆಟ್ ಮಾಡಿದ್ರಲ್ಲ ಅದೇ ಥರ ಇರು ಅಂದರೆ ಅಸಾಧ್ಯ ಅಂತ ಹೇಳ್ಬೋದು. ಬಟ್ ಫೈನಲಿ ಲುಕ್ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್
ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಕೂಡ ನಮ್ಮ ಯಜಮಾನ್ರು ಹೇಳಿದರು. ಓಕೆ ಅಂತ ನನಗೂ ಫಸ್ಟಿಗೆ ಏನೇ ಮಾಡಿಕೊಂಡ್ರು ನನಗೆ ಖುಷಿ ಆಗಬೇಕು. ಅದಾದಮೇಲೆ ನೆಕ್ಸ್ಟ್ ಬೇರೆಯವ್ರಿಗೆ ಹೆಂಗೆ ಕಾಣಿಸುತ್ತೆ ಅಂತ ಕೇಳ್ತೀನಿ. ಓಕೆನಾ. ಇನ್ನು ಕಾರ್ ಬಂತಲ್ವ, ಕಾರ್ ಹತ್ಕೊಂಡು ಇವಾಗ ಊರಿಗೆ ಹೊರಟಿದ್ದೀವಿ. ಮಳೆ ಅಂತೂ ಸಿಕ್ಕಾಪಟ್ಟೆ, ಅಂದರೆ 1 ಕಿಲೋಮೀಟ್ರ್ ಮಳೆ ಇತ್ತು ಅಂದರೆ ಮತ್ತೊಂದು ಕಿಲೋಮೀಟ್ರ್ ಮಳೆನೇ ಇಲ್ಲ, ಈ ಥರ. ಅದು ಹೆಂಗೆ ಗ್ಯಾಪ್ ಆಗಿ ಮಳೆ ಬರ್ತಾಯಿತ್ತು ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಎಲ್ಲ ಜನರು, ರೈತರು ಎಲ್ಲರೂ ಮಳೆ ಸಿಕ್ಕಾಪಟ್ಟೆ ಬೇಡ್ತಾ ಇದ್ದಾರೆ. ಆಲ್ಮೋಸ್ಟ್ ಮಳೆ ಬರಲಿ, ಚೆನ್ನಾಗಿ ಬರಲಿ ಅಂತ ಬೇಡ್ಕೊತಾ ಇದ್ದೀನಿ. ಯಾಕಂದರೆ ಮಳೆ ಇದ್ರೇ ಬೆಳೆ, ನಮಗೂ ಕೂಡ ಬೆಳೆ ಹಾಕಿದ್ದೀನಿ, ಅದು ಬರಬೇಕು ಅಂದರೆ ಮಳೆ ಬೇಕೇ ಬೇಕು. ಆ್ಯಂಡ್ ಫೈನಲಿ ಊರಿಗೆ ಹೊರಟಿದ್ದೀನಿ. ಸ್ವಲ್ಪ ನಮ್ಮ ಬೆಳೆ ಹೆಂಗಿದೆ ಅದೆಲ್ಲ ನೋಡಿಕೊಂಡು ಎಲ್ಲರನ್ನ ಭೇಟಿಯಾಗಿ ಬಂದ್ರಾಯ್ತು ಅಂತ ಹೇಳಿಬಿಟ್ಟು ಹೊರಟಿದ್ದೀನಿ. ಮೇನ್ ಉದ್ದೇಶ ಅಂದರೆ ಇವತ್ತು ಒಂದು ನೈಟು ಪೂಜೆ ಇದೆ, ಹಾಗಾಗಿ ಆ ಪೂಜೆ ಕೂಡ ನಾವು ಅಟೆಂಡ್ ಆಗಬೇಕು ಅಂತೇಳಿ ಹೊರಟಿದ್ದೀನಿ. ಸೊ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ನನಗಂತೂ ಸುಮ್ಮನೆ ಕೂರೋಕ್ಕಾಗಲ್ಲ. ಗಾಡಿ ಓಡಿಸ್ಬೇಕು ಅಂತ ಸಿಕ್ಕಾಪಟ್ಟೆ ಅನ್ನಿಸ್ತಾ ಇರುತ್ತೆ. ಬಟ್ ಏನು ಮಾಡೋದು, ನಮ್ಮದು ಗಾಡಿ ಅಲ್ಲಲ್ವ. ಇನ್ನೊಬ್ಬರು ಬೇರೆ ಯಾರೇ ಇದ್ದರೂ ಗಾಡಿ ಕೊಡಬೇಕು ಅಂದರೆ ಭಯ ಪಡ್ತಾರೆ. ಅದೊಂದು ನಮ್ಮದು ಸ್ವಂತ ಅಂತ ಗಾಡಿ ಆದಮೇಲೆ ಓಡಿಸಿರಾಯ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ಸೈಲೆಂಟಾಗಿ ಕೂತಿದ್ದೀನಿ. ಇನ್ನು ಮಕ್ಕಳಿಗಂತೂ ನಾನು ಓಡಿಸಿದ್ದಲ್ವ, ಅದನ್ನು ವಿಡಿಯೋ ನೋಡಿ ಅವಳು ಕೂಡ ನಾನು ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವರ ಮಾಮನ ಹತ್ರ ಕೂತು ಗಾಡಿ ಓಡಿಸ್ತಾ ಇದ್ದಾಳೆ. ಆ್ಯಂಡ್ ಸೊ ಇವತ್ತಿನ ಡೇ ಹಿಂಗಾಯಿತು. ಫುಲ್ಲು ಕೆಲಸ ಅಂದರೆ ಕೆಲಸ, ಸಿಕ್ಕಾಪಟ್ಟೆ ಕೆಲಸ. ಓಕೆನಾ. ಈ ಲುಕ್ ನೋಡಿಬಿಟ್ಟು ನಮ್ಮ ಮನೇಲಿ ನಮ್ಮ ಮಮ್ಮಿ, ನಮ್ಮ ತಂಗಿ, ಆಲ್ಮೋಸ್ಟ್ ಎಲ್ಲರೂ ಏನಂತಾರೋ ಗೊತ್ತಿಲ್ಲ. ಯಾಕಂದರೆ ನಮ್ಮ ಮಮ್ಮಿಗೆ ಫಸ್ಟ್ ಆಫ್ ಆಲ್ ಹೇರ್ ಕಟಿಂಗ್ ಮಾಡಿಸೋದು ಅಂದರೆ ಇಷ್ಟನೇ ಇಲ್ಲ. ನಮ್ಮ ಮಮ್ಮಿ ಬಿಟ್ಟರೆ ಬೇರೆ ಎಲ್ರಿಗೂ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಅವರೇ ಹೇಳ್ತಿರ್ತಾರೆ, ಈ ಥರ ಹೇರ್ ಸ್ಟೈಲ್ ಮಾಡ್ಕೋಬೇಕು, ಈ ಥರ ಮಾಡ್ಕೋಬೇಕು ಅಂತ. ಮೇನ್ ರೀಸನ್ ಅಂದರೆ ಹೇರ್ ಲೆಂತ್ ಇರೋದ್ರಿಂದ ಅಷ್ಟೇ ಅವಾಯ್ಡ್ ಮಾಡ್ತಾರೆ. ಅದ್ರ ಬಿಟ್ಟರೆ ಬೇರೆ ಏನಿಲ್ಲ. ಯಾಕಂದರೆ ನಮಗಿಲ್ಲದೆ ಇರೋ ಹೇರು ನಿನಗಿದೆ ಅಂದರೆ ನೀನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೊಂದು ಅರ್ಥ ಇರುತ್ತೆ. ಓಕೆ, ನೋಡ್ಕೊಳ್ಳೋಣ. ಬಟ್ ಎಲ್ಲ ಏಜ್ಗಳಲ್ಲೂ ಹೇರ್ ಉದ್ದಾನೇ ಬಿಟ್ಕೊಂಡು ಹೋಗ್ತಾ ಇದ್ದರೆ ಎಂಜಾಯ್ ಮಾಡೋದು ಹೆಂಗೆ, ಆಮೇಲೆ ಎಲ್ಲ ಸ್ಟೈಲ್ಗಳನ್ನು ಅನುಭವಿಸೋದು ಹೆಂಗೆ ಅಂಥೇಳಿ ಕೇಳ್ತಾ ಇರ್ತೀನಿ ಅವರಿಗೆ. ಏನಾರೇ ಮಾಡ್ಕೊಂಡು ಹೋಗಮ್ಮ ಅಂಥೇಳಿ ಫೈನಲ್ ಅವ್ರದ್ದು ಅದೊಂದು ಇರುತ್ತೆ. ಅದಕ್ಕೂ ಮೀರಿ ನಾನು ಮಾಡ್ಕೊಂಡಿರ್ತೀನಿ. ಆಮೇಲೆ ಲೆಂತ್ ಬಂದ ಮೇಲೆ ಮತ್ತೆ ಸಮಾಧಾನ ಆಗ್ತಾರೆ. ಇನ್ನು ಅಮ್ಮು ಅಂತೂ ಗಾಡಿ ಓಡಿಸ್ತಾ ಇದ್ದಾಳೆ. ಅವಳಿಗೆ ಒಂಚೂರು ಭಯ ಇಲ್ಲ. ನಾವು ಈ ವಯಸ್ಸಿನಲ್ಲಿ ಸೈಕಲ್ ಕೂಡ ಓಡಿಸ್ತಾ ಇರಲಿಲ್ಲ. ಯಾರಾದರೂ ಹಿಡ್ಕೊಳ್ಳೋಕೆ ಕೊಟ್ಟರು ಅಂದರೆ ಫುಲ್ ಭಯ ಆಗಿರೋದು. ಬಟ್ ಇವಾಗಿನ ಮಕ್ಕಳು ಹಂಗಲ್ಲ. ಇವಾಗಲೇ ಕಾರು ಅಂದರೆ ಇನ್ನು ಮುಂದೆ ಹೆಂಗೋ ಏನು ಗೊತ್ತೇನೋ ಗೊತ್ತಿಲ್ಲ. ಅದನ್ನೇ ಮಾತಾಡಿಕೊಂಡು ಹೊರಡ್ತಾ ಇದ್ವಿ. ಆ್ಯಂಡ್ ಮನೆಗೆ ಬಂದ ಮೇಲೆ ಇನ್ನು ನೈಟು ನಮ್ಮ ತಾತಂದು ಪೂಜೆ ಇತ್ತು. ಇವತ್ತಿಗೆ 1 ವರ್ಷ ಆಯಿತು ಅವ್ರು ತೀರ್ಕೊಂಡು. ಅದು ಪೂಜೆನೂ ಸೆಲೆಬ್ರೇಷನ್ ಆಗುತ್ತೆ ಅಂಥೇಳಿ ಅದನ್ನು ಅಂದ್ಕೊಂಡು ಊರಿಗೆ ಬಂದಿದ್ವಿ. ಬಟ್ ಬಂದ ತಕ್ಷಣ ಎಲ್ಲರೂ ಪ್ರಿಪೇರ್ ಮಾಡ್ತಾಯಿದ್ರೆ ನಾನೇ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ನಮ್ಮ ಅಕ್ಕ ಕೂಡ ಬಂದಿದ್ಲಲ್ಲ, ಹಾಗಾಗಿ ಅವಳು ನಮ್ಮ ಅತ್ತೆಗೆ ಕಣ್ಣು ಆಪ್ರೇಷನ್ ಆಗಿರೋದ್ರಿಂದ ಅವಳನ್ನು ಮಾತಾಡಿಸ್ಕೊಂಬರ್ತೀನಿ ಅಂತೇಳಿ ಹೋಗಿದ್ದಾರೆ. ಇನ್ನು ನಾನು ಈ ಕಡೆ ಬಂದಿದ್ದೀನಿ, ಅವಳು ನಮ್ಮ ಮನೆಗೆ ಹೋಗಿದ್ದಾಳೆ. ಹಿಂಗೆ ಆಗಿಬಿಡುತ್ತೆ ಕತೆ ಒಂದೊಂದು ಸಾರಿ. ಏನೋ ಅಂದ್ಕೊಂಡು ಬಂದಿರ್ತೀವಿ, ಏನೇನೋ ಆಗಿಬಿಟ್ಟಿರುತ್ತೆ. ಬಟ್ ಪರವಾಗಿಲ್ಲ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ಜೈ ಹಿಂದ್ ಅಂದುಬಿಡಬೇಕು. ಆವಾಗ ಕೆಲಸ ಯಶಸ್ವಿ ಆಗುತ್ತೆ. ಇನ್ನು ನೈಟು 6 o'clockಗೇನೋ ಈ ಪೂಜೆನ ರೆಡಿ ಮಾಡ್ಕೋತಾ ಇದ್ದೀವಿ. ಅಡುಗೆ ಎಲ್ಲ ಆಲ್ಮೋಸ್ಟ್ ಆಗಿಬಿಟ್ಟಿದೆ, ಬೆಳಗ್ಗೆನೇ ಮಾಡಿರ್ತಾರೆ. ಇನ್ನೇನಿಲ್ಲ, ಪೂಜೆಗೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡ್ಕೋಬೇಕು. ಇನ್ನೊಂದು ಏನು ಗೊತ್ತಾ, ಇದು ಪೂಜೆ ಮಾಡೋದು ಯಾಕೆ ಎತ್ತ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಯಾಕಂದರೆ ಅವ್ರಿಗೆ ಏನು ಇಷ್ಟ ಆಗುತ್ತೆ ಅದನ್ನೆಲ್ಲ ನಾವು ಮಾಡಬೇಕಾಗುತ್ತೆ. ಇವತ್ತು ಅವ್ರಿಗೆ ಊಟ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಅವ್ರಿಗೆ ತಿನ್ನೋ ಫುಡ್ ಏನು ಇಷ್ಟಪಡ್ತಾರೋ ಒಂದು ಅಡಿಕೆ ಹಿಡ್ಕೊಂಡು ಪ್ರತಿಯೊಂದು ಕೂಡ ಈ ಪೂಜೆಯಲ್ಲಿ ಇಡ್ತಾರೆ. ಆಲ್ಮೋಸ್ಟ್ ನೀವು ಕೂಡ ನೋಡಿರ್ತಾರೆ. ನಮ್ಮ ಕಡೆ ಹೆಂಗೆ ಮಾಡ್ತಾರೆ ನಾವು ಹಂಗೆ ಮಾಡಿ ತೋರಿಸ್ತಾ ಇದ್ವಿ. ಬಟ್ ಇದು ಏನಂದರೆ ಇನ್ನೊಂದು ಏನು ಗೊತ್ತಾ, ನಮ್ಮ ಮನೇಲಿ ಇವಾಗ ತೀರ್ಕೊಂಡಿದ್ದಾರಲ್ವ, ತೀರ್ಕೊಂಡ್ರೆ ಭಾಳ ಫೀಲ್ ಏನಾಗಲ್ಲ. ಯಾಕಂತ ಅಂದ್ಕೊಳ್ಳಿ, ಒಂದು ಏಜ್ ಅಂತ ಇರುತ್ತೆ. ಆ ಏಜ್ ಮೇಲೆ ಎಲ್ಲರೂ ಹೋಗಲೇಬೇಕು. ಇವಾಗ ಚಿಕ್ಕವರಿರುವಾಗ ತೀರ್ಕೊಂಡ್ರೆ ತುಂಬ ಫೀಲ್ ಆಗಿಬಿಡುತ್ತೆ. ಯಪ್ಪ ಏನಪ್ಪ ಇಷ್ಟು ಬೇಗ ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಇನ್ನೂ ಅವ್ರ ಕೆಲಸಗಳನ್ನು ಬಾಕಿ ಇಟ್ಟು ಹೋದರು ಅಂತೇಳಿ ಫೀಲ್ ಆಗುತ್ತೆ. ಓಕೆ, ನೆನೆಸ್ಕೊಂಡು ಅಳ್ಬೋದು. ಬಟ್ ಇನ್ನೊಂದು ಏನು ಗೊತ್ತಾ, ಇವರು ಮಾಡುವಂಥ ಕೆಲಸಗಳು ಪ್ರತಿಯೊಂದು ಚೆನ್ನಾಗೇ ಮಾಡಿ ಆ್ಯಂಡ್ ಮೊಮ್ಮಕ್ಕಳನ್ನು ಕಂಡು ಅವ್ರ ಮದುವೆ ಕೂಡ ಮಾಡಿ ಎಲ್ಲ ಕಂಡು ಹೋಗಿದ್ದಾರೆ. ಹಾಗಾಗಿ ಸೊ ಖುಷಿಯಾಗಿ ಅವ್ರಿಗೇನು ಇಷ್ಟನೋ, ಆಮೇಲೆ
ಅವರು ಏನು ಹೆಂಗೆ ನಾವು ಬಾಳೋದಕ್ಕೆ ನೋಡೋದಕ್ಕೆ ಇಷ್ಟಪಡ್ತಾರೋ ಆ ಥರನ ಬಾಳಿ ತೋರಿಸೋದು, ಈ ಥರ ಮಾಡಬೇಕು ಅಂದಾಗ ಅವ್ರಿಗೆ ಕೂಡ ಮನಃಶಾಂತಿ ಅನ್ನೋದು ಇರುತ್ತೆ. ಇವತ್ತಿಗೂ 1 ವರ್ಷ ಆಯಿತು. ಹೆಂಗೆ 1 ವರ್ಷ ಆಯಿತು ಅಂತ ಗೊತ್ತೇ ಆಗಲಿಲ್ಲ. ಸೊ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ನಾನೇ. ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ರಲ್ವ, ಅವ್ರವ್ರ ಕೆಲಸ ಮಾಡಿದರು. ಅವ್ರಿಗೆ ಕೂಡ ಟಯರ್ಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಪೂಜೆಗೆ ಎಷ್ಟು ಬೇಕೋ ಏನು ಬೇಕೋ ಅದನ್ನೆಲ್ಲ ಮಾಡ್ತಾಯಿದ್ದೀನಿ. ನಾನು ರೆಡಿ ಮಾಡಿ ಒಂದು ಹಾಫ್ ಆನ್ ಅವರ್ ಆಗಿತ್ತು. ಅದಾದಮೇಲೆ ನಮ್ಮ ಅಪ್ಪ ಕೂಡ ಬಂದರು. ಅವರು ಕೂಡ ಫ್ರೆಶ್ ಅಪ್ ಆಗಿ ಪೂಜೆನ ಮಾಡ್ತಾಯಿದ್ದಾರೆ. ಇದಕ್ಕೆ ಗ್ರ್ಯಾಂಡ್ ಮಾಡಬೇಕು ಅಂತಲ್ಲ, ಕೆಲವರು ಮಾಡ್ತಾರೆ ಗ್ರ್ಯಾಂಡು. ಆ್ಯಂಡ್ ಸಿಂಪಲ್ಲಾಗಿ ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದೀನಿ. ಇನ್ನು ಪೂಜೆ ಎಲ್ಲ ಆಯಿತು. ಇನ್ನು ಕೆಲವೊಂದಿಷ್ಟು ಜನರಿಗೆ ಊಟ ಮಾಡಿಸ್ತಾರೆ. ಇನ್ನು ಊಟ ಮಾಡಿಸಿ ಅದಾದಮೇಲೆ ನಾವು ಕೂಡ ಊಟ ಮಾಡಬೇಕು. ಯಾಕಂದರೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ನಾನು ಕೂಡ. ಹಾಗಾಗಿ ಸ್ವಲ್ಪ ಊಟ ಮಾಡಿದ್ರಾಯ್ತು ಅಂತೇಳಿ ಬೇಗ ಬೇಗನೆ ಪೂಜೆ ಮಾಡ್ಕೊಂಡ್ವಿ. ಆ್ಯಂಡ್ ಮಕ್ಕಳೆಲ್ಲ ಬಂದಿದ್ರಲ್ಲ, ಏನೋ ಒಂಥರ ಮನೆ ಎಲ್ಲ ಫುಲ್ ತುಂಬಿದಾಗ ಆಗಿಬಿಟ್ಟಿತ್ತು. ಎಷ್ಟೋ ದಿನಗಳಿಂದ ಕಲ್ತಿರೋ ಥರ ಆಗಿಬಿಟ್ಟಿತ್ತು. ಸಮ್ಟೈಮ್ಸ್ ಈ ಥರ ನಾವೆಲ್ಲರೂ ಸೇರಿ ಒಟ್ಟಿಗೆ ಕಲಿತೀವಿ, ಆವಾಗ ಎಂಜಾಯ್ ಮಾಡ್ತೀವಿ. ಹಾಗೆ ಇನ್ನೊಂದು ಏನಂತಂದರೆ, ಸೊ ನೈಟ್ ಒಂದು ವಿಡಿಯೋಸನ್ನು ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಮದುವೆದು ಆಫ್ಟರ್ ಟೂ ಡೇಸ್ ಆದಮೇಲೆ ನಮ್ಮದು ಆ್ಯನಿವರ್ಸರಿ ಡೇಟ್ ಬರುತ್ತೆ. ಹಾಗಾಗಿ ಎಲ್ಲರೂ ಸೇರಿ ಸಖತ್ತಾಗಿ ಎಂಜಾಯ್ ಮಾಡೋಣ. ಇನ್ನು ಬ್ಯಾಕ್ ಅಂದರೆ ಹಿಂದಿನ ಮೆಮೊರೀಸ್ ಎಲ್ಲ ಸ್ವಲ್ಪ ಒಂದು ಸಾರಿ ನೋಡೋಣ, ಹೆಂಗಿದ್ವಿ, ಆಮೇಲೆ ಅವಾಗ ಹೆಂಗೆ ನಾವು ಮದುವೆನ ಮಾಡ್ಕೊಂಡ್ವಿ ಅನ್ನೋದೊಂದು ಚಿಕ್ಕದು ಕ್ಲಿಪ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಎಂಜಾಯ್ ಮಾಡ್ತೀನಿ, ಆ್ಯಂಡ್ ನೀವು ಕೂಡ ಎಂಜಾಯ್ ಮಾಡಿ, ಓಕೆನಾ? ಇನ್ನು ಪೂಜೆ ಎಲ್ಲ ಆದಮೇಲೆ ಊಟ ಮಾಡಬೇಕು ಅಂಥೇಳಿ ವೀಡಿಯೋಸನ್ನು ಹಾಕಿದ್ವಿ. ಹಾಗಾಗಿ ವಿಡಿಯೋ ನೋಡ್ತಾ ಎಂಜಾಯ್ ಮಾಡ್ತಾ ಹಿಂದೆಲ್ಲ ಹೆಂಗೆ ಇದ್ವಿ. ಆಮೇಲೆ 10 ಇಯರ್ಸ್ ಆಯಿತು ನಮ್ಮ ಮದುವೆ ಆಗಿ. ಹಾಗಾಗಿ 10ನೇ ವರ್ಷ ಮುಗೀತಾ ಇದ್ದಾಗೆ ಹಿಂದೆ ಹೇಗೆಲ್ಲ ರೆಡಿಯಾಗಿದ್ವಿ, ಆಮೇಲೆ ಅವಾಗ ಯಾವ ಥರ ಸ್ಯಾರಿನ ಸೆಲೆಕ್ಟ್ ಮಾಡಿದ್ವಿ, ಯಾವ ಥರ ನಾವು ಮದುವೆನ ಮಾಡ್ಕೊಂಡ್ವಿ. ಸೊ ಅದನ್ನೆಲ್ಲ ಒಂದು ಸಾರಿ ನಾವು ನೋಡೋಣ ಅಂತ ಹೇಳ್ಬಿಟ್ಟು ವೀಡಿಯೋಸನ್ನು ಹಾಕಿದ್ವಿ. ಸೊ ನಮ್ಮ ಅಕ್ಕ ಹೆಂಗಿದ್ಲು, ಆಮೇಲೆ ನಾನು ಹೆಂಗಿದ್ದೆ. ಅವಾಗ ಸಿಕ್ಕಾಪಟ್ಟೆ ತೆಳ್ಳಗಿದ್ವಿ, ಬಟ್ ಇವಾಗೆಲ್ಲ ಫ್ಯಾಟ್ ದಪ್ಪ ಆಗಿಬಿಟ್ಟಿದ್ವಿ ಸ್ವಲ್ಪ. ಇವ್ರು ನಮ್ಮ ಭಾವ. ಸೊ ಒಂಥರ ಚೆನ್ನಾಗಿತ್ತು ಎಲ್ಲರೂ ಇದ್ದಾಗ ನೋಡುವಂಥ ವೀಡಿಯೋಸ್ಗಳಂದರೆ ಇದೆ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಅವಾಗೆಲ್ಲ ಹೆಂಗಿದ್ವಿ, ಒಂದು 10 ವರ್ಷದ ಹಿಂದೆ ಹೇಗೆಲ್ಲ ಮದುವೆ ಮಾಡ್ಕೊಂಡ್ವಿ, ಇವಾಗೆಲ್ಲ ಹೆಂಗೆ ಮದುವೆ ಮಾಡ್ಕೋತಾರೆ, ಎಷ್ಟು ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ ಅಲ್ವಾ? ತುಂಬ ಚೇಂಜ್ ಆಗಿಬಿಟ್ಟಿದೆ. ಒಂದೊಂದು ಸಮ್ಟೈಮ್ಸ್ ಅನಿಸೋದೆ ಇವಾಗ ಮದುವೆ ಆಗಬೇಕಾಗಿತ್ತು, ಎಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಎಲ್ಲನೂ ಇನ್ಕ್ಲೂಡ್ ಆಗ್ತಾ ಹೋಗ್ತಾಯಿತ್ತಲ್ಲ. ಕೆಲವೊಂದು ಹೊಸದು ವೀಡಿಯೋಸ್ಗಳು, ಈ ಫೋಟೋಶೂಟು ಅದು ಇದು ಅಂದ್ಕೊಂಡು ಅದನ್ನೆಲ್ಲ ಪ್ಲ್ಯಾನ್ ಮಾಡ್ಕೋತಾ ಇದ್ವಿ ಅಲ್ಲ ಅಂಥೇಳಿ ಅನ್ನಿಸ್ತಾಯಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಅವಾಗೆಲ್ಲ ಇದೇ ಜಾಸ್ತಿ ಅಂತ ಅನ್ಕೋತೀನಿ. ನಮ್ಮದೇ ಮದುವೆ ಗ್ರ್ಯಾಂಡು. ಸಿಕ್ಕಾಪಟ್ಟೆ ಜನ ಬಂದಿದ್ದರು, ಸಿಕ್ಕಾಪಟ್ಟೆ ಹೇಳಬಾರ್ದು ಅಷ್ಟು ಜನ. ಆ ಸ್ಟೇಜೆಲ್ಲ ಫುಲ್ಲು ಕವರ್ ಆಗಿಬಿಟ್ಟಿತ್ತು. ಹಾಗಾಗಿ ಫೋಟೋಶೂಟ್ ಅಂದುಬಿಟ್ರೆ ಉಳ್ಕಿದೆಲ್ಲ ನನಗೆ ಈ ಶಾಸ್ತ್ರ ಸಂಪ್ರದಾಯಗಳು ಒಂದು ಕೂಡ ಮಿಸ್ ಮಾಡಬಾರ್ದು ಅಂತ ಹೇಳಿದ್ದೆ. ಹಾಗೆ ಪ್ರತಿಯೊಂದು ಕೂಡ ಮಿಸ್ ಮಾಡ್ದೇ ಮಾಡಿದ್ದಾರೆ. ಇವಾಗ್ಲೂ ಎಷ್ಟೊಂದು ಶಾಸ್ತ್ರ ಸಂಪ್ರದಾಯಗಳು ಮಾಡಲ್ಲ, ಯಾಕಂದರೆ ಟೈಮೇ ಇರಲ್ಲ. ಹಾಗಾಗಿ ನನಗೆ ಸಿಕ್ಕಾಪಟ್ಟೆ ಟೈಮನ್ನು ತೊಗೊಂಡು ಬೆಳಿಗ್ಗೆ ಎಷ್ಟು ಗಂಟೆ 6 o'clock ಸ್ಟಾರ್ಟ್ ಮಾಡಿರೋರು 9:30 ತನಕ ಆಗಿದೆ. ಆಫ್ಟರ್ ಅದಾದಮೇಲೆ ನಮಗೆ ರೆಡಿ ಆಗೋದಕ್ಕೆ ಟೈಮ್ 2 hours 3 hours ಏನೋ ಸಿಕ್ಕಿತ್ತು. ಸಿಕ್ಕಾಪಟ್ಟೆ ನನಗೆ ಖುಷಿಯಾಗಿದ್ದು ರೆಡಿ ಆಗೋದಕ್ಕೆ. ಅದನ್ನೆಲ್ಲ ನೆನಪು ಮಾಡಿಕೊಂಡು ಸಿಕ್ಕಾಪಟ್ಟೆ ಎಲ್ಲರೂ ಎಂಜಾಯ್ ಮಾಡಿದ್ವಿ ಸಖತ್ತಾಗಿ. ಈ ಥರ ನೋಡೋದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಹಾಗಾಗಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.